ಕಿಮ್ ಜಾಂಗ್ ಉನ್ ಅಂದ್ರೆ ಈ ಹೆಸರು ಕೇಳಿದ್ರೂ ಅಮೆರಿಕ ಕೂಡ ನಡುಗುತ್ತೆ. ಉತ್ತರ ಕೊರಿಯಾವನ್ನು ಪ್ರಪಂಚದಿಂದ ಬೇರ್ಪಡಿಸಿದ ಈ ಮೂರ್ಖನ ಅರಾಜಕತೆಗಳನ್ನು ಕೇಳಿದ್ರೆ ನಾವು ನಮ್ಮ ದೇಶದಲ್ಲಿ ಎಷ್ಟು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ಅಂತ ಅರ್ಥವಾಗುತ್ತೆ. ಕೇವಲ ಕಿಮ್ ಮಾತ್ರವಲ್ಲ, ಅವನ ಕುಟುಂಬದವರೆಲ್ಲರೂ ಹಾಗೇ ಇದ್ದಾರೆ. ಅವರಿಗೆ ಯಾರಾದರೂ ಎದುರು ಹೋದರೆ ಸ್ವಂತವರೇ ಆದರೂ ನೋಡದೆ ಅವರನ್ನು ಕೊಲ್ಲುವುದು ಅವರಿಗೆ ಅಭ್ಯಾಸವಾಗಿದೆ. ಅಂತ ಸರ್ಕಾರದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಮತ್ತು ಅಲ್ಲಿರುವ ಜನರ ಜೀವನ ಎಷ್ಟು ದಯನೀಯ ಸ್ಥಿತಿಯಲ್ಲಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲ, ಆ ದೇಶ ಈಗಲೂ ಇನ್ನೂ 100 ವರ್ಷಗಳ ಹಿಂದೆ ಹಿಂದುಳಿದಿದೆ ಅಂದ್ರೆ ಆ ವಿಷಯಗಳನ್ನು ನೀವು ತಿಳಿದುಕೊಂಡರೆ ಖಂಡಿತ ಆಶ್ಚರ್ಯಪಡುತ್ತೀರಿ. ಇಂಟರ್ನೆಟ್ ಇಲ್ಲ, ಕೇವಲ 3 ಟಿವಿ ಚಾನೆಲ್ಗಳು ಮಾತ್ರ ಇವೆ. ಫೋನ್ಗಳನ್ನು ಬಳಸಬಾರದು, ಅಲ್ಲಿನ ಬಡವರ ಫೋಟೋಗಳನ್ನು ತೆಗೆಯಬಾರದು, ಅಲ್ಲಿ ಪೋರ್ನ್ ವಿಡಿಯೋಗಳನ್ನು ನೋಡುವುದು ಅಪರಾಧ. ಯಾರಾದರೂ ನೋಡುತ್ತಿದ್ದಾರೆ ಅಂತ ಅನುಮಾನ ಬಂದರೆ ಅವರನ್ನು ಕೊಲ್ಲುತ್ತಾರೆ. ಹೀಗೆ ಒಂದೇನಲ್ಲ, ಹೀಗೆ ಹೇಳುತ್ತಾ ಹೋದರೆ ಇನ್ನೂ ಬಹಳಷ್ಟು ಇವೆ. ಮಿತ್ರರೇ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರಲಿದೆ. ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ನಚ್ಚಿದರೆ ಒಂದು ಲೈಕ್ ಮಾಡಿ. ಮಿತ್ರರೇ, ನೀವು ವಿಡಿಯೋ ನೋಡುತ್ತಿದ್ದೀರಿ, ಆದರೆ ಬಹಳಷ್ಟು ಜನ ಲೈಕ್ ಮಾಡುವುದನ್ನು ಮರೆಯುತ್ತಿದ್ದಾರೆ. ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡುತ್ತೀರಿ ಅಂತ ಭಾವಿಸಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ವಿಡಿಯೋಗೆ ಹೋಗೋಣ. ಪ್ರಪಂಚದೆಲ್ಲ ಕೊರೋನಾ ವೈರಸ್ ಬಗ್ಗೆ ಮಾತನಾಡುತ್ತಿರುವಾಗ ಉತ್ತರ ಕೊರಿಯಾದಲ್ಲಿ ಮಾತ್ರ ಒಂದೇ ಒಂದು ಕೊರೋನಾ ಕೇಸ್ ಕೂಡ ಇಲ್ಲದಿರುವುದು ಎಲ್ಲರನ್ನೂ ಆಶ್ಚರ್ಯಕ್ಕೀಡು ಮಾಡಿದೆ. ಬಹಳಷ್ಟು ಜನ ಉತ್ತರ ಕೊರಿಯಾ ತುಂಬಾ ಕಷ್ಟಗಳನ್ನು ಹೊಂದಿರುವ ದೇಶ ಅಂತ ಭಾವಿಸುತ್ತಾರೆ. ಉತ್ತರ ಕೊರಿಯಾ ಜನರು ಅತ್ಯಂತ ಬಡತನವನ್ನು ಅನುಭವಿಸುತ್ತಿದ್ದಾರೆ. ಈ ವಿಷಯ ಪ್ರಪಂಚಕ್ಕೆ ತಿಳಿಯದಂತೆ ಕಿಮ್ ತುಂಬಾ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಒಂದು ಕಡೆ ದೇಶ ಹಸಿವಿನಿಂದ ಬಳಲುತ್ತಿರುವಾಗ ಕಿಮ್ ಮಾತ್ರ ತನ್ನ ಲಕ್ಸರಿ ಲೈಫ್ ಅನ್ನು ತುಂಬಾ ಎಂಜಾಯ್ ಮಾಡುತ್ತಿದ್ದಾನೆ. ಕಿಮ್ ಜಾಂಗ್ ಉನ್ ಬಳಿ ಯಾರೂ ಊಹಿಸಲಾರದ ಸಂಪತ್ತು ಇದೆ. ಕಿಮ್ ತನ್ನ ರಾಜಭೋಗಗಳಿಗೆ ಯಾವ ಕೊರತೆಯೂ ಇಲ್ಲ. ಕಿಮ್ ಈ ಪ್ರಪಂಚದಲ್ಲಿ ಯಾವ ದೇಶದ ನಾಯಕರು ಅನುಭವಿಸದ ರಾಯಲ್ ಲೈಫ್ ಅನ್ನು ಅನುಭವಿಸುತ್ತಿದ್ದಾನೆ. ಅವನ ಸಂತೋಷಕ್ಕಾಗಿ 2,000 ಮಹಿಳೆಯರೊಂದಿಗಿರುವ ಪ್ಲೆಜರ್ ಸ್ಕ್ವಾಡ್ಗಾಗಿ $1 ಮಿಲಿಯನ್ ಹಣವನ್ನು ಖರ್ಚು ಮಾಡುತ್ತಾರೆ ಅಲ್ಲಿನ ಅಧಿಕಾರಿಗಳು. ಆದರೆ ಈ ಪ್ಲೆಜರ್ ಸ್ಕ್ವಾಡ್ ಅವನಿಗೆ ಸೇವೆ ಮಾಡಲು ಸಿದ್ಧವಾಗಿ ಇರಿಸಿದ್ದಾರೆ. ಇದಕ್ಕೆ ಸುಮಾರು $4 ಬಿಲಿಯನ್ ಖರ್ಚು ಮಾಡುತ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಅಂದರೆ ನಮ್ಮ ದೇಶದ ಕರೆನ್ಸಿಯಲ್ಲಿ 33,20,00,000 ಅನ್ನೋದು. ಇದು ಮಾತ್ರವಲ್ಲ, ಕಿಮ್ ಅನ್ನು ಸಂತೋಷವಾಗಿ ಇರಿಸುವುದಕ್ಕಾಗಿ ಪ್ರತಿ ವರ್ಷ 25 ಮಹಿಳೆಯರೊಂದಿಗಿರುವ ಒಂದು ತಂಡ ಕೆಲಸ ಮಾಡುತ್ತದೆ ಅಂತ ಒಂದು ಕಥನ ಹೇಳುತ್ತದೆ. ಎಲ್ಲರೂ 20 ವರ್ಷಗಳ ಒಳಗಿರುವ ಹುಡುಗಿಯರನ್ನು ತಂದು ವರ್ಷಪೂರ್ತಿ ಇರಿಸುತ್ತಾರೆ ಅಂತ ತಿಳಿದು ಬಂದಿದೆ. ಆದರೆ ಅವರನ್ನು ಆಯ್ಕೆ ಮಾಡುವುದಕ್ಕೆ ಒಂದು ಪ್ರಕ್ರಿಯೆ ಇದೆ ಅಂತ. ಆ ತಂಡದಲ್ಲಿದ್ದ ಒಬ್ಬ ಯುವತಿ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಬಂದು ಅವಳು ಹೇಳಿದ ವಿಷಯಗಳ ಆಧಾರದಲ್ಲಿ ಈ ವಿಷಯ ಹೊರಬಂದಿದೆ. ಆ ಯುವತಿಯರಿಗೆ ಯಾವ ಸಣ್ಣ ಕಲೆಯೋ ಅಥವಾ ಯಾವುದಾದರೂ ಸಮಸ್ಯೆಯೋ ಇದ್ದರೆ ಆಯ್ಕೆ ಪ್ರಕ್ರಿಯೆಯಿಂದ ಹೊರಗಿಟ್ಟು ಬಿಡುತ್ತಾರೆ. ಸೌಂದರ್ಯ ಮತ್ತು ಆರೋಗ್ಯವಾಗಿರುವವರನ್ನು ತಂದು ಅವರಿಗೆ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಿ ಆಯ್ಕೆ ಮಾಡುತ್ತಾರೆ. ಆ ಯುವತಿಯರನ್ನು ಆಯ್ಕೆ ಮಾಡುವುದಕ್ಕಾಗಿ ಕಿಮ್ನ ಸ್ನೇಹಿತರು ದೇಶದೆಲ್ಲ ಸುತ್ತಾಡಿ ಕೆಲವು ಸುಂದರ ಹುಡುಗಿಯರನ್ನು ಆಯ್ಕೆ ಮಾಡುತ್ತಾರೆ. ಆ ಯುವತಿಯರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಮೊದಲೇ ತಿಳಿದುಕೊಳ್ಳುತ್ತಾರೆ. ಹಿಂದೆ ಉತ್ತರ ಕೊರಿಯಾದಿಂದ ಓಡಿಹೋದವರನ್ನು ಅಥವಾ ದಕ್ಷಿಣ ಕೊರಿಯಾ ಅಥವಾ ಬೇರೆ ದೇಶಗಳಿಗೆ ಓಡಿಹೋದ ಯಾವುದಾದರೂ ಕುಟುಂಬದಿಂದ ಬಂದ ಆ ಯುವತಿಯರನ್ನು ರಿಜೆಕ್ಟ್ ಮಾಡುತ್ತಾರೆ. ಯುವತಿಯರನ್ನು ತಂದ ನಂತರ ಅವರಿಗೆ ಕನ್ಯತ್ವ ಪರೀಕ್ಷೆಗಳನ್ನು ನಡೆಸಿ ಅದರಲ್ಲಿ ಪಾಸ್ ಆದವರನ್ನು ಮಾತ್ರ ಆಯ್ಕೆ ಮಾಡುತ್ತಾರೆ. ಅವರಿಗೆ ಯಾವ ಸಣ್ಣ ಸಮಸ್ಯೆ ಇದ್ದರೂ ಹಿಂದಕ್ಕೆ ಕಳುಹಿಸಿಬಿಡುತ್ತಾರೆ. ಕೊನೆಗೆ 25 ಮಂದಿಯನ್ನು ಆಯ್ಕೆ ಮಾಡಿ ಅವರನ್ನು ಆ ದೇಶದ ರಾಜಧಾನಿ ಪ್ಯಾಂಗ್ಯಾಂಗ್ಗೆ ಕಳುಹಿಸಿಬಿಡುತ್ತಾರೆ. ಅವರು ಮಾಡಬೇಕಾದ ಕೆಲಸವೆಲ್ಲ ಕಿಮ್ ಅನ್ನು ಸುಖಪಡಿಸುವುದೇ ಅಂತ ಅಲ್ಲಿಂದ ಓಡಿಹೋದ ಪಾರ್ಕ್ ಎಂಬ ಯುವತಿ ಮೀಡಿಯಾಗೆ ನೀಡಿದ ಮಾಹಿತಿಯಿಂದ ತಿಳಿದುಬರುತ್ತದೆ. ಆ 25 ಮಂದಿ ಯುವತಿಯರನ್ನು 3 ತಂಡಗಳಾಗಿ ಬೇರ್ಪಡಿಸುತ್ತಾರೆ. ಕಿಮ್ಗೆ ಮಸಾಜ್ ಮಾಡುವುದಕ್ಕೆ ಒಂದು ತಂಡ, ಹಾಡುಗಳನ್ನು ಹಾಡಿ ನೃತ್ಯ ಮಾಡುವುದಕ್ಕೆ ಮತ್ತೊಂದು ತಂಡವನ್ನು ಆಯ್ಕೆ ಮಾಡುತ್ತಾರೆ. ಕೊನೆಯದಾಗಿ 3ನೇ ತಂಡವನ್ನು ಕಿಮ್ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ಭಾಗವಹಿಸುವುದಕ್ಕೆ ತಯಾರು ಮಾಡುತ್ತಾರೆ.
ಅತ್ಯಂತ ಸುಂದರ ಹುಡುಗಿಯರನ್ನು ಮಾತ್ರ ಈ ಮೂರನೇ ತಂಡಕ್ಕೆ ತೆಗೆದುಕೊಳ್ಳುತ್ತಾರೆ ಅಂತ ತಿಳಿದುಬಂದಿದೆ. ಆದರೆ ಆ ಯುವತಿಯರನ್ನು 20 ವರ್ಷಗಳು ಬರುವವರೆಗೆ ಮಾತ್ರ ಆ ತಂಡದಲ್ಲಿ ಇರಿಸುತ್ತಾರೆ. 20 ವರ್ಷಗಳು ದಾಟಿದ ಆ ಯುವತಿಯರನ್ನು ಆ ತಂಡದಿಂದ ತೆಗೆದುಹಾಕಿ ಕಿಮ್ ತನ್ನ ಬಾಡಿಗಾರ್ಡ್ಗಳಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಅಂತ ಅಲ್ಲಿಂದ ತಪ್ಪಿಸಿಕೊಂಡು ಹೊರಬಂದ ಪಾರ್ಕ್ ಎಂಬ ಯುವತಿ ಮೀಡಿಯಾಗೆ ಹೇಳಿದ್ದಾಳೆ. ಕಿಮ್ ಬಳಿ ಯುವತಿಯರನ್ನು ಕಳುಹಿಸುವುದಕ್ಕೆ ಯುವತಿಯರ ಕುಟುಂಬವು ಒಪ್ಪಬೇಕು ಅಂತ ತಿಳಿದುಬಂದಿದೆ. ಆದರೆ ತಮ್ಮ ಮಕ್ಕಳನ್ನು ಕಿಮ್ ಬಳಿ ಕಳುಹಿಸಿದರೆ ಕನಿಷ್ಠ ಹಸಿವಿನಿಂದ ಬಳಲದೇ ಇರುತ್ತಾರೆ ಅಂತ ಮಾಹಿತಿ. ಹೀಗೆ 1970 ವರ್ಷದಿಂದ ಅಲ್ಲಿನ ಅಧ್ಯಕ್ಷರು ಹೀಗೆ ಯುವತಿಯರನ್ನು ಆಯ್ಕೆ ಮಾಡಿಕೊಳ್ಳುವುದು ಇದೆ ಅಂತ ತಿಳಿದುಬಂದಿದೆ. ಈ ವ್ಯವಸ್ಥೆ ಕಿಮ್ ಜಾಂಗ್ನ ತಂದೆಯಾದ ಕಿಮ್ ಜಾಂಗ್ ಇಲ್ ಕಾಲದ್ದು. ಲೈಂಗಿಕ ಸಂಬಂಧಗಳನ್ನು ಹೊಂದಿರುವುದು ಸಾವು ಇಲ್ಲದೆ ಅಮರತ್ವವನ್ನು ಕೊಡುತ್ತದೆ ಅಂತ ಅವನು ನಂಬುತ್ತಿದ್ದನು. ಆದರೂ 2011ರಲ್ಲಿ ಅವನು 75 ವರ್ಷಗಳಲ್ಲೇ ಸತ್ತನು. ಅವನು ಸತ್ತ ನಂತರವೂ ಈ ಸ್ಕ್ವಾಡ್ ಇನ್ನೂ ಮುಂದುವರಿದು ಕಿಮ್ನ ಅರಾಜಕತೆಗಳಿಗೆ ಯುವತಿಯರು ಇನ್ನೂ ಬಲಿಯಾಗುತ್ತಲೇ ಇದ್ದಾರೆ. ಆದರೆ ಇಷ್ಟು ದಿನಗಳಿಂದ ಆ ದೇಶವನ್ನು ಪೀಡಿಸುತ್ತಿರುವ ಕಿಮ್ ಅನಾರೋಗ್ಯಕ್ಕೆ ತುತ್ತಾದನು ಅಂತ ತಿಳಿದಾಗ ಆ ದೇಶದ ಜನರು ತುಂಬಾ ಸಂತೋಷಪಟ್ಟರು. ಆದರೆ ಆ ಸಂತೋಷ ಹೆಚ್ಚು ದಿನಗಳಲ್ಲ. ಒಂದು ದಿನ ಕಿಮ್ನಿಂದ ನಾನು ಆರೋಗ್ಯವಾಗಿಯೇ ಇದ್ದೇನೆ ಅಂತ ತಿಳಿದಾಗ ಮತ್ತೆ ಅವರಿಗೆ ಕಷ್ಟಗಳೇ ಶುರುವಾದವು. ಅವರಿಗೆ ತೀವ್ರ ನಿರಾಶೆಯೇ ಉಳಿದಿದೆ. ಕಿಮ್ನ ಆರೋಗ್ಯ ಪರಿಸ್ಥಿತಿಯನ್ನು ಸುಧಾರಿಸುವುದಕ್ಕಾಗಿ ಅಲ್ಲಿನ ಅಧಿಕಾರಿಗಳು ತೀವ್ರವಾಗಿ ಶ್ರಮಿಸುತ್ತಿದ್ದಾರೆ. ಅವನಿಗೆ ಚಿಕಿತ್ಸೆ ಮಾಡುವುದಕ್ಕಾಗಿ ವಿದೇಶಿ ವೈದ್ಯ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಕಿಮ್ಗೆ ಇರುವ ರೋಗವನ್ನು ಕಡಿಮೆ ಮಾಡುವುದಕ್ಕಾಗಿ ಮೆಡಿಸಿನ್ಗಳನ್ನು ಹುಡುಕುತ್ತಿದ್ದಾರೆ ಅಂತ ದಕ್ಷಿಣ ಕೊರಿಯಾ ಮೀಡಿಯಾದಲ್ಲಿ ಪ್ರಚಾರವಾಗಿದೆ. ಆದರೆ ಕಿಮ್ ಮದ್ಯಪಾನ, ಧೂಮಪಾನವನ್ನು ಹೆಚ್ಚು ಮಾಡುವುದರಿಂದ ನಿದ್ರೆ ಸಮಸ್ಯೆ ತೀವ್ರವಾಗಿ ಹೆಚ್ಚಿದೆ. ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದಾನೆ ಅಂತ ಒಂದು ವರದಿಯಲ್ಲಿ ಬಯಲಾಗಿದೆ. ಇದು ತೀವ್ರವಾದ ರೋಗವಾದ್ದರಿಂದ ಕಿಮ್ ಮದ್ಯ ಸೇವಿಸುವುದರಿಂದ ಬರುತ್ತದೆ. ಕಿಮ್ ಜಾಂಗ್ ಉನ್ ಪೂರ್ತಿಯಾಗಿ ಮದ್ಯಕ್ಕೆ ಗುಲಾಮನಾಗಿದ್ದಾನೆ. ಅವನಿಗೆ ಪ್ರತಿ ದಿನ ಮದ್ಯದೊಂದಿಗೆ ಶುರುವಾಗುತ್ತದೆ ಮತ್ತು ಶಾಂಪೇನ್ನೊಂದಿಗೆ ದಿನ ಮುಗಿಯುತ್ತದೆ. ಅವನು ಒಂದು ದಿನ 10 ಬಾಟಲಿಗಳಿಗಿಂತ ಹೆಚ್ಚು ವೈನ್ ಅನ್ನು ಕುಡಿಯುತ್ತಾನೆ. ಅವನಿಗೆ ವಿದೇಶಿ ಮದ್ಯ ಅಂದ್ರೆ ತುಂಬಾ ಪಿಚ್ಚಿ, ತುಂಬಾ ಇಷ್ಟ. ಒಂದು ವರದಿಯ ಪ್ರಕಾರ 1 ವರ್ಷದಲ್ಲಿ ಕಿಮ್ $35 ಮಿಲಿಯನ್ ವಿದೇಶಿ ಮದ್ಯಕ್ಕಾಗಿ ಮಾತ್ರ ಖರ್ಚು ಮಾಡುತ್ತಾನೆ. ಅಂದರೆ ಭಾರತದ ಕರೆನ್ಸಿಯಲ್ಲಿ 22 ಕೋಟಿ ರೂಪಾಯಿಗಳು ಅನ್ನೋದು. ಕಿಮ್ಗೆ ಅತ್ಯಂತ ಇಷ್ಟವಾದ ಆಲ್ಕಹಾಲ್ ರೂಸೋ ಬಾಲ್ಟಿಕ್, ಇದು ಫ್ರಾನ್ಸ್ ಎಂಬ ದೇಶದಿಂದ ಬರುತ್ತದೆ. ಆಲ್ಕಹಾಲ್ ಜೊತೆಗೆ ಕಿಮ್ ಹೆಚ್ಚಾಗಿ ಸಿಗರೆಟ್ಗಳನ್ನು ಕುಡಿಯುತ್ತಾನೆ. ಆದರೆ ಒಂದು ಪ್ಯಾಕೆಟ್ ಸಿಗರೆಟ್ ಬೆಲೆ $22 ಇರಬಹುದು ಅಂತ ಮಾಹಿತಿ. ಇವೆಲ್ಲ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತವೆ ಅಂತ ಕಿಮ್ ಬಳಿ ಕೆಲಸ ಮಾಡಿದ ಚೆಸ್ ಆದ ಕೆಂಜಿ ಸುಜಿಮೋಟೋ ಮಾತನಾಡುತ್ತಾ ಕಿಮ್ ಹೆಚ್ಚಾಗಿ ಅತ್ಯಧಿಕ ಕ್ಯಾಲರಿಗಳುಳ್ಳ ಆಹಾರಕ್ಕೆ ಆಸಕ್ತಿ ತೋರುತ್ತಿದ್ದ ಅಂತ. ಮುಖ್ಯವಾಗಿ ಪ್ರಪಂಚದಲ್ಲಿ ಅತ್ಯಂತ ಲಕ್ಸರಿ ಫುಡ್ ಅನ್ನು ತಿನ್ನುತ್ತಿದ್ದ. ಖಾಮ್ ಗ್ರಾಸ್ ಅನ್ನು ಹೆಚ್ಚು ತಿನ್ನುತ್ತಿದ್ದ. ಅಷ್ಟೇ ಅಲ್ಲ, 22,000 ಮೌಲ್ಯದ ಜಾಕ್ವೆಸ್ ಅಂದರೆ ಬರ್ರೆ ಮಾಂಸವನ್ನು ತಿನ್ನುತ್ತಿದ್ದ. ಕ್ರಿಸ್ಟಲ್ ಶಾಂಪೇನ್, ಗ್ಲಾಸ್ ಸ್ಟೀಕ್, ಇನ್ನು ಎಮೆಂಟಲ್ ಚೀಜ್ ಅನ್ನು ಹೆಚ್ಚು ತಿನ್ನುತ್ತಾನೆ. ಮುಖ್ಯವಾಗಿ ಚೀಜ್ ಮತ್ತು ವೈನ್ ಇಲ್ಲದೆ ನಿದ್ರೆ ಮಾಡುವುದಿಲ್ಲ ಅಂತ ತಿಳಿದುಬಂದಿದೆ. ಅಮೆರಿಕಕ್ಕೆ ಸೇರಿದ ಪ್ರಮುಖ ವೈದ್ಯನು ಈಗ ಕಿಮ್ನ ಆರೋಗ್ಯ ಮತ್ತು ಆಹಾರ ಅಲವಾಟುಗಳ ಬಗ್ಗೆ ಮಾತನಾಡುತ್ತಾ ಕಿಮ್ ದೇಹದ ತೂಕಕ್ಕಿಂತ 4 ಪಟ್ಟು ಹೆಚ್ಚು ಕೊಬ್ಬು ಇರುವುದರಿಂದ ಹಾರ್ಟ್ ಅಟ್ಯಾಕ್ ಬಂದಿರಬಹುದು ಅಂತ ಒಂದು ವರದಿಯಲ್ಲಿ ಹೇಳಿದ್ದಾನೆ. ಕಿಮ್ ಸಮತೋಲಿತ ಆಹಾರಕ್ಕೆ ಬದಲು ಹೆಚ್ಚಾಗಿ ತನಗೆ ಇಷ್ಟವಾದ ಆಹಾರವನ್ನು ತಿನ್ನುವುದರಿಂದ ಹಾರ್ಟ್ ಅಟ್ಯಾಕ್ ಬಂದಿರಬಹುದು ಅಂತ ಹೇಳಿದ್ದಾನೆ. ಕಿಮ್ನ ತಿನ್ನುವುದು ಕೇಳಿದರೆ ಆ ದೇಶದ ಜನರು ಉತ್ತಮ ಆಹಾರ ಮತ್ತು ಉತ್ತಮ ಆರೋಗ್ಯದೊಂದಿಗೆ ಬದುಕುತ್ತಿದ್ದಾರೆ ಅಂತ ಬಹಳಷ್ಟು ಜನ ಅಂದುಕೊಳ್ಳುತ್ತಾರೆ. ಆದರೆ ಪ್ರಪಂಚದಲ್ಲಿ ಪೌಷ್ಟಿಕ ಆಹಾರ ಕೊರತೆಯಿಂದ ಬಳಲುತ್ತಿರುವ ಜನರಲ್ಲಿ ಉತ್ತರ ಕೊರಿಯಾ ಜನರು ಕೂಡ ಇದ್ದಾರೆ. ಅಲ್ಲಿ ಸಂಪನ್ನರಿಗಿಂತ ಬಡವರೇ ಹೆಚ್ಚು ಇದ್ದಾರೆ. ಉತ್ತರ ಕೊರಿಯಾದ ಸಾಕ್ಷರತೆ ಪ್ರಮಾಣ 100% ಅಂದರೆ ಅಲ್ಲಿ ಎಲ್ಲರೂ ಎದ್ದಿದವರೇ, ಏಕೆಂದರೆ ಈ ದೇಶದಲ್ಲಿ ಶಿಕ್ಷಣವು ಸಂಪೂರ್ಣ ಉಚಿತ ಮತ್ತು ಅಲ್ಲಿ ಪುಸ್ತಕಗಳಿಗೆ ತಮ್ಮದೇ ಆದ ವಿಶೇಷತೆಗಳು ಇರುತ್ತವೆ. ಆ ದೇಶದ ಪುಸ್ತಕಗಳಲ್ಲಿ ಕಿಮ್ನ ಕುಟುಂಬದ ಬಗ್ಗೆ ಹೆಚ್ಚು ಇರುತ್ತದೆ. ಮತ್ತು ಉತ್ತರ ಕೊರಿಯಾ ಪ್ರಪಂಚದಲ್ಲಿ ಬಲಿಷ್ಠ ಸುರಕ್ಷಿತ ದೇಶ ಅಂತ ಬೇರೆ ದೇಶಗಳು ನಮಗೆ ಶತ್ರುಗಳು ಅಂತ ವಿದ್ಯಾರ್ಥಿಗಳಿಗೆ ಅಲ್ಲಿ ಬ್ರೈನ್ ವಾಶ್ ಮಾಡುತ್ತಾರೆ.
ಮಿತ್ರರೇ, ನಿಮ್ಗೆ ನಾನು ಒಂದು ವಿಷಯ ಹೇಳಿದರೆ ನೀವು ಶಾಕ್ ಆಗುತ್ತೀರಿ. ಕಿಮ್ ತಿಂಗಳಿಗೊಮ್ಮೆ ಉತ್ತರ ಕೊರಿಯಾದ ದೊಡ್ಡ ಕಾಲೇಜುಗಳನ್ನು ಭೇಟಿ ಮಾಡುತ್ತಾನೆ ಮತ್ತು ಅಲ್ಲಿ ಯಾವ ಹುಡುಗಿಯನ್ನು ಇಷ್ಟಪಡುತ್ತಾನೋ ಅವಳನ್ನು ತನ್ನ ರಾಜಭವನಕ್ಕೆ ಆಹ್ವಾನಿಸುತ್ತಾನೆ. ಯಾರಾದರೂ ಬರುವುದಿಲ್ಲ ಅಂದರೆ ಕಠಿಣವಾಗಿ ಶಿಕ್ಷಿಸುತ್ತಾನೆ. ಕಿಮ್ ಯಾವ ಹುಡುಗಿಯನ್ನು ಇಷ್ಟಪಡುತ್ತಾನೋ ಅವರಿಗೆ 18 ರಿಂದ 20 ವರ್ಷಗಳು ಇರುತ್ತದೆ. ಕಿಮ್ ಈ ವಯಸ್ಸಿನ ಹುಡುಗಿಯರನ್ನೇ ಇಷ್ಟಪಡುತ್ತಾನೆ ಮತ್ತು ಅವರ ಜೊತೆ ಆಡುವುದು ಅಂದ್ರೆ ತುಂಬಾ ಇಷ್ಟ ಅಂತ. ಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳು ಯಾವಾಗಲೂ ಅಲ್ಲಿ ಕಾಲೇಜುಗಳು, ಯೂನಿವರ್ಸಿಟಿಗಳನ್ನು ಭೇಟಿ ಮಾಡುತ್ತಾ ಇರುತ್ತಾರೆ. ಅಲ್ಲಿ ಯಾರಾದರೂ ಸುಂದರ ಹುಡುಗಿಯರು ಕಾಣಿಸಿದರೆ ಅವರ ಕುಟುಂಬದ ಸ್ಥಿತಿ ಮತ್ತು ರಾಜಕೀಯ ಸ್ಥಿತಿಯನ್ನು ತಿಳಿದುಕೊಂಡು ಅವರನ್ನು ಕರೆದುಕೊಂಡು ಹೋಗುತ್ತಾರೆ. ಉತ್ತರ ಕೊರಿಯಾದಲ್ಲಿ ಅಡಿ ಇಟ್ಟರೆ ನಮಗೆ ಒಂದು ಹೊಸ ಗ್ರಹದಲ್ಲಿ ಅಡಿ ಇಟ್ಟಂತೆ ಅನಿಸುತ್ತದೆ. ಅಲ್ಲಿ ಜನರನ್ನು ನೋಡಿದರೆ ಖಂಡಿತ ನಮಗೆ ಜಾಲಿ ಬರುತ್ತದೆ. ಅಲ್ಲಿನ ನಿಯಮಗಳನ್ನು ನೋಡಿದರೆ ಅಸಲು ಮಾನವ ಹಕ್ಕುಗಳು ಇವೆಯಾ ಅಂತ ನಮಗೆ ಅನಿಸುತ್ತದೆ. ಉತ್ತರ ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ ಅನ್ನು ಅಲ್ಲಿನ ಜನರು ದೇವರಂತೆ ಭಾವಿಸುತ್ತಾರೆ. ಖಂಡಿತ ಒಪ್ಪಿಕೊಳ್ಳಬೇಕೇ ಅಲ್ಲದೆ ಅಲ್ಲ ಅಂದರೆ ಅವರನ್ನು ಪ್ರಾಣಗಳೊಂದಿಗೆ ಬದುಕಲು ಬಿಡುವುದಿಲ್ಲ. 6 ದಿನಗಳು ಕೆಲಸ ಮಾಡಬೇಕು ಅಂದರೆ ನಮ್ಗೆ ತುಂಬಾ ಬೇಸರ ಬರುತ್ತದೆ. ಆದರೆ ಅಲ್ಲಿ ವಾರಕ್ಕೆ 7 ದಿನಗಳು ಖಂಡಿತ ಕೆಲಸ ಮಾಡಬೇಕೆ. ಆದರೆ ಹೊರಗಡೆ ಮಾತ್ರ 6 ದಿನಗಳೇ ಕೆಲಸ ಮಾಡುತ್ತೇವೆ ಅಂತ ಅವರು ಹೇಳುತ್ತಾರೆ. ಆದರೆ ರಜಾ ದಿನವನ್ನು ಮಾತ್ರ ಖಾಲಿ ಇರಲು ಬಿಡುವುದಿಲ್ಲ. ರಜಾ ದಿನವೂ ಅಲ್ಲಿನ ಜನರು ವಾಲಂಟರಿಗಳಾಗಿ ಕೆಲಸ ಮಾಡಬೇಕು. ಪೋರ್ನ್ ವಿಡಿಯೋಗಳನ್ನು ನೋಡಿದರೆ ಸಾವೇ. ದಕ್ಷಿಣ ಕೊರಿಯಾ ಅಶ್ಲೀಲ ಚಿತ್ರಗಳಿಗೆ ಅಂತ ಹೆಸರು ಇಟ್ಟಿದ್ದಾರೆ. ಆದರೆ ಉತ್ತರ ಕೊರಿಯಾದಲ್ಲಿ ಮಾತ್ರ ಪರಿಸ್ಥಿತಿಗಳು ಇದಕ್ಕೆ ಭಿನ್ನ. ಆ ದೇಶದಲ್ಲಿ ಯಾರಾದರೂ ಅಶ್ಲೀಲ ಚಿತ್ರಗಳನ್ನು ನೋಡುತ್ತಿದ್ದಾರೆ ಅಂತ ಅನುಮಾನ ಬಂದರೂ ಕೊಲ್ಲುತ್ತಾರೆ. ಅಷ್ಟೇ ಅಲ್ಲ, ಈ ದೇಶದಲ್ಲಿ ಯಾರಾದರೂ ಬೈಬಲ್ ಓದಬಾರದು. ಯಾರಾದರೂ ಮನೆಯಲ್ಲಿ ಬೈಬಲ್ ಕಾಣಿಸಿದರೆ ಇಕ ಸಾವೇ. ಆ ದೇಶದಲ್ಲಿ ಪ್ರತಿ ಮನೆಯಲ್ಲಿ ಒಂದು ರೇಡಿಯೋ ಇರುತ್ತದೆ. ಅದು ಯಾವಾಗಲೂ ಆನ್ನಲ್ಲೇ ಇರಬೇಕು. ಯಾರಾದರೂ ಆಟ್ ಮಾಡಿದರೆ ಶಿಕ್ಷೆ ತಪ್ಪದು. 3 ಟಿವಿ ಚಾನೆಲ್ಗಳು, ಇಂಟರ್ನೆಟ್ ಇಲ್ಲ. ನಮ್ಮ ದೇಶದಲ್ಲಿ ದೂರದರ್ಶನಕ್ಕೆ ಇರುವ ಚಾನೆಲ್ಗಳು ಕೂಡ ಅಲ್ಲಿ ಇಲ್ಲ. ಅಲ್ಲಿ ಕೇವಲ 3 ಚಾನೆಲ್ಗಳಿಗೆ ಮಾತ್ರ ಅನುಮತಿ ಇದೆ. ಅವುಗಳಲ್ಲಿ ಕೇವಲ ಸ್ಥಳೀಯ ಸುದ್ದಿಗಳು ಮಾತ್ರ ಪ್ರಸಾರವಾಗುತ್ತವೆ. ಪ್ರಪಂಚದಲ್ಲಿ ಏನು ಜರುಗುತ್ತಿದೆ ಅಂತ ಅಲ್ಲಿನ ಜನರಿಗೆ ಮಾತ್ರ ತಿಳಿಯದು. ಅಲ್ಲಿ ಇಂಟರ್ನೆಟ್ ಸೌಲಭ್ಯವೂ ಇಲ್ಲ. ಕೇವಲ ವಿನಪಿಗಳಿಗೆ ಮಾತ್ರ ಇಂಟರ್ನೆಟ್ ಅನ್ನು ಕೊಡುತ್ತಾರೆ. ಇದರಲ್ಲಿ ರೆಡ್ ಸ್ಟಾರ್ ಎಂಬ ವ್ಯವಸ್ಥೆಯನ್ನು ಏರ್ಪಡಿಸಿಕೊಂಡಿದ್ದಾರೆ. ಕೊರಿಯಾದಲ್ಲಿ ಕಿಮ್ ಜಾಂಗ್ ಉನ್ನ ದುರ್ಮಾರ್ಗ ಮತ್ತು ಕ್ರೂರತ್ವ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಬರುತ್ತಿದೆ. ಆದರೆ ಅಲ್ಲಿನ ಜನರು ಏನೂ ಮಾಡಲಾರದೆ ಇದ್ದಾರೆ. ಎಲ್ಲಾ ದೇಶಗಳಂತೆ ಉತ್ತರ ಕೊರಿಯಾದಲ್ಲಿ 5 ವರ್ಷಗಳಿಗೊಮ್ಮೆ ಚುನಾವಣೆಗಳು ನಡೆಯುತ್ತಾ ಇರುತ್ತವೆ. ಇದರಲ್ಲಿ ಕೇವಲ ಒಬ್ಬನೇ ಅಭ್ಯರ್ಥಿ ಸ್ಪರ್ಧೆಯಲ್ಲಿ ನಿಲ್ಲುತ್ತಾನೆ. ಅದು ಯಾರು ಅಂತ ನಿಮಗೆ ತಿಳಿದಿದೆ. ಯಾರಾದರೂ ಅವನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡುವುದನ್ನು ನಿರಾಕರಿಸಿದರೆ ನಂತರ ಏನು ಜರುಗುತ್ತದೆ ಅಂತ ನಿಮಗೆ ಹೇಳಬೇಕಿಲ್ಲ. ಸೋ ಮಿತ್ರರೇ, ಇದು ಕಿಮ್ ಜಾಂಗ್ ಉನ್ನ ಅರಾಜಕತೆಗಳು ಮತ್ತು ಅವನ ಲೈಫ್ ಸ್ಟೈಲ್. ನಿಮ್ಗೆ ಈ ವಿಡಿಯೋ ಇಷ್ಟವಾಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೊಸಬರಾದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಇರುತ್ತೇನೆ. ಜೈ ಹಿಂದ್.